ಯಜಮಾನ್ರ ಮಾತಾಡ್ತೀರಾ? ಯಜಮಾನ್ರ ನಮಸ್ಕಾರ. 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 ನಿಮ್ಮ ಹೆಸರು ಹೇಳಿಲ್ಲ ನಮಗೆ. ವೆಂಕಟರಮಣಪ್ಪ ಅಂತ. ವೆಂಕಟರಮಣಪ್ಪ ಅಂತ ಹೇಳಿ. ಯಾವ ನಿಮ್ದು? ನಮ್ದು ಕಾಪಲ್ಲಿ. ಏನು ಒಂದೊಂದು ಓರಿ ಹಿಡ್ಕೊಂಡ್ ಬಂದಿದ್ದೀರಾ? ಒಂದೇ ತಂದೆ. ಏನು ಒಳ್ಳೆ ಓರಿನ ಹಿಡ್ಕೊಂಡ್ ಬಂದಿದ್ದೀರಾ? ಎಷ್ಟೆಲ್ಲ ಆಗವೆ? ಎರಡಲ್ಲ. ಏನು ಹೇಳ್ತಾ ಇದ್ದೀರಾ ರೇಟು? 50,000 ಹೇಳ್ತಾ ಇದ್ದೀವಿ. 50,000. ಏನು ಬೆಳಗ್ಗೆಯಿಂದ ಏನೋ ವ್ಯಾಪಾರಕ್ಕೆ ಬಂದಿದ್ರು. ಅವರೆಲ್ಲ 40,000 ಕೇಳಿದ್ರು. ನೀವೆಷ್ಟು ಹೇಳ್ತಾ ಇದ್ದೀರಾ? ನಾವು 50,000 50,000 ಹೇಳ್ತಾ ಇದ್ದೀರಾ. ಏನು 50,000 ನಿಮ್ಗೆ ಗಿಟ್ಟಿದ್ರೆ ಕೊಡ್ಬೋದು. ಗಿಟ್ಟಿಲ್ಲ ಅಂದ್ರೆ ಹೆಂಗ್ ಕೊಡ್ತೀರಾ ಅಲ್ವಾ? ವೆಂಕಟರಮಣಪ್ಪನವರ, ನಿಮ್ಮ ವಯಸ್ಸಾದಷ್ಟು ನಮ್ಗೆ ಅನುಭವ ಇಲ್ಲ ಆಯ್ತಾ. ತುಂಬಾ ಖುಷಿ ಆಗುತ್ತೆ ನಿಮ್ಮಂತ ಭೇಟಿಯಾಗಿ. ಯಾಕಂದ್ರೆ ಈ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ನೀವು? ನಾವು ಬರ್ತೇವೆ. ನಮ್ದು ಮನೇಲಿ ಇಟ್ಟಿರೋದು. ನಿಮ್ಮ ಮನೇಲಿರೋ ವರಿನ ಇಟ್ಕೊಂಡ್ ಬಂದಿದ್ದೀರಾ? ಒಂಟಿ ವರಿ ಮಾರ್ಬೇಕು. ಮಾರ್ಕೊಂಡೋಗಕ್ ಬಂದಿದ್ದೀರಾ. ತುಂಬಾ ಖುಷಿ ಆಯ್ತು ವೆಂಕಟರಮಣಪ್ಪ ಮಾತಾಡಿ. ತುಂಬಾ ಧನ್ಯವಾದಗಳು. ಆಯ್ತು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಈ ಚಿಂತಾಮಣಿ ಸಂತೆ ಬಗ್ಗೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಹಸುಗಳು ಬರ್ತಾವೆ, ಮಾರಾಟ ಮಾಡ್ತೀವಿ. ರೈತರು ಜಾಸ್ತಿ ಬರ್ತಾರೆ, ವ್ಯಾಪಾರ ಜಾಸ್ತಿ ನಡೀತದೆ ಇಲ್ಲಿ. ಬರೋ ಕಡೆಯಿಂದ ಬರ್ರಿ, ಹಸುಗಳು ಚೆನ್ನಾಗಿ ಸಿಗ್ತಾವೆ. ಒಳ್ಳೆ ಕ್ವಾಲಿಟಿ ಮಾಲುಗಳು ಸಿಗ್ತವೆ, ಒಳ್ಳೆ ದನಗಳು ಸಿಗ್ತವೆ, ಒಳ್ಳೆ ನಾಟಿ ಹಸುಗಳು ಸಿಗ್ತವೆ, ಒಳ್ಳೆ ಸೀಮೆ ಹಸುಗಳು ಸಿಗ್ತವೆ. ಬಟ್ ಈ ಸಂತೆಯಲ್ಲಿ ಇವತ್ತೊಂದು ದಿನಕ್ಕೆ ಟರ್ನ್ ಓವರ್ ಎಷ್ಟಾಗ್ಬೋದು? ಅದು ಕೋಟಿ ಆಗ್ಬೋದು, ಅದು ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ, ಕೋಟಿಗಳು ಆಗುತ್ತೆ. ಬಟ್ ಈ ಸಂತೆಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ನಮ್ಮ ಚಿಕ್ಕ ವಯಸ್ಸಿನಿಂದ ಬರ್ತಾ ಇದ್ದೀವಿ. ಸರ್ ನಿಮ್ಮ ಹೆಸರು ತಿಳಿಸಿ ನಮ್ಗೆ. ನಮ್ಮ ಹೆಸರು ಅಜೀಮ್ ಖಾನ್ ಅಂತ. ಅಜೀಮ್ ಖಾನ್ ಅಂತ ಹೇಳಿ. ನೀವು ಯಾವ ಸರ್? ನಮ್ದು ಆದಿಗೆರೆಯಲ್ಲಿ. ಆದಿಗೆರೆಯಲ್ಲಿ. ಏನು ಇಲ್ಲೇ ಲೋಕಲ್ ಅವರ? ಲೋಕಲ್. ಪರವಾಗಿಲ್ಲ. ನೀವು ಹುಟ್ಟು ಬೆಳೆದಿರೋ ಸಂತೆ ಇದು. ನೀವು ಹುಟ್ಟಿದಾಗ್ಲಿಂದ ನೋಡಿರೋ ಸಂತೆ. ನಿಮ್ಗೆ ಹೇಗೆ ಅನ್ಸುತ್ತೆ? ಎಲ್ಲ ವ್ಯಾಪಾರ ನಡೀತದೆ, ಚೆನ್ನಾಗಿ ನಡಿಬೇಕು ಅಂತ. ಹೌದು, ಸಂತೆ ಇನ್ನು ಈ ಕರ್ನಾಟಕದಲ್ಲೇ ನಂಬರ್ 1 ಸಂತೆ ಅಂತ ಹೇಳ್ತಾರೆ. ಹೌದು. ಸೀಮೆ ಹಸುಗಳಿಗೆ ಮತ್ತೆ ನಾಟಿ ಹಸುಗಳಿಗೆ ಇಲ್ಲಿ ಹೇಳಿ ಮಾಡೋ ಸಂತೆ. ನನ್ನಂತಾನೆ 4 ವಾರದಿಂದ ಬರ್ತಾ ಇದ್ದೀನಿ. ಯಾಕಂದ್ರೆ ನನಗೂ ತುಂಬಾ ಖುಷಿ ಆಯ್ತು. ಇಲ್ಲಿ ಒಳ್ಳೊಳ್ಳೆ ವ್ಯಾಪಾರಸ್ಥರು ಇದ್ದಾರೆ, ಒಳ್ಳೊಳ್ಳೆ ದೇಶದ ಜನಗಳು ಬರ್ತಾರೆ, ಒಳ್ಳೊಳ್ಳೆ ಹೊರ ರಾಜ್ಯದ ಬರ್ತಾರೆ. ನಮ್ಮ ರೈತರು ಇಲ್ಲಿ ಲೋಕಲ್ ಇರೋರು ಒಳ್ಳೆಯವರು ಬರ್ತಾರೆ. ನಮ್ಮ ಬಾಬು ರೆಡ್ಡಿ ಅಂತವ್ರು ಬರ್ತಾರೆ. ನಮ್ಗೆ ತುಂಬಾ ಖುಷಿ ಆಯ್ತು. ಇವ್ರು ನಮ್ಗೆ ತುಂಬಾ ಆತ್ಮೀಯರು. ಯಾಕಂದ್ರೆ ತಲಕಾಲ್ ಬೆಟ್ಟದಲ್ಲಿ ಒಂದೇ ದಿನಕ್ಕೆ 10 ಜೊತೆ ಮಾರ್ಬೇಕಂದ್ರೆ ಯಾರ ಕೈಲೂ ಆಗಲ್ಲ. ಅಷ್ಟು ಸಾಮಾನ್ಯನೂ ಅಲ್ಲ. ಯಾಕಂದ್ರೆ ಬಾಬು ರೆಡ್ಡಿ ಅವರು ಇವತ್ತು ನಾನು ಒಂದು 4 ವಾರದಿಂದ ಬರ್ತಾ ಇದೀನಿ. ಏನ್ ಸರ್ ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬರ್ತೀರಾ? ಏನಕ್ಕೆ ಬರ್ತೀರಾ? 4 ಜನ ಹೆಲ್ಪ್ ಆಗ್ಲಿ, 4 ಜನ ಬರ್ಲಿ. ನನಗೆ ಅದು ಜಾಸ್ತಿ ದೂರ, 100 ಕಿಲೋಮೀಟರ್ ಆಗುತ್ತೆ. ಯಾವ್ರು? ನಮ್ದು ಘಾಟಿ. ನೋಡಿ ಪಾಪ ಯಜಮಾನ್ರು ತುಂಬಾ ಖುಷಿ ಆಯ್ತು. ಬಬ್ಬಣ್ಣರ ತುಂಬಾ ಸಂತೋಷ. ಏನ್ ಇವತ್ತು ನಂಗೆ ಫ್ರೀ ಆಗಿ ಸಿಕ್ಕಿದ್ದೀರಾ? ಹೋದ ವಾರ ಸಿಗ್ಲಿಲ್ಲ. ಕಮಿಟ್ಮೆಂಟ್ ಇಟ್ಕೊಳ್ಳಲ್ಲ. ಯಾಕಂದ್ರೆ ಬರೀ ಸಂತೆಗೋಸ್ಕರ ಮಿಸ್ಲಿಡ್ತೀರಾ. ಬಟ್ ಇನ್ನೊಂದು ಏನಂತಾರೆ ಬಾಬಣ್ಣ, ನಿಮ್ಗೆ ಇಲ್ಲೊಂದು ನಾನು ವಿಶೇಷ ಒಂದು ಮಾಹಿತಿ ಒಂದು ಕೊಡ್ತೀನಿ, ಹಂಚ್ಕೊಂತೀನಿ, ಬೇಜಾರು ಮಾಡ್ಕೊಂಬಿಟ್ರೆ. ಯಾಕಂದ್ರೆ ಇದು ಯಾರು ಪ್ರೈವೇಟ್ ಜಾಗ, ಒಳ್ಳೆ ಗೌರ್ಮೆಂಟ್ ಜಾಗ, ಒಳ್ಳೆ ಸುಧಾರಿತ ಜಾಗ. ಒಂದು ರೆಡಿ ಮಾಡ್ಕೊಳ್ಳಿ. ಯಾಕಂದ್ರೆ ಮೊದಲೇ ದೂರ ಕೊಟ್ಬಿಡ್ತಾರೆ, ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ಕಾರಲ್ಲಿ ಕೊಟ್ಬಿಟ್ರೆ ಚೆನ್ನಾಗಿರಲ್ಲ, ಬಾಧೆ ಆಗುತ್ತೆ. ನೋಡಿ ಹಿಂಗೆ ಯಾಕಂದ್ರೆ ಇವತ್ತು ಈ ಸಂತೆ ಬಗ್ಗೆ ನಿಮ್ಮ ಹತ್ರನೂ ಕೇಳ ಅಂತ ನೀವು ಸರಿಯಾಗಿ ಸಿಗೋದೇ ಇಲ್ಲ ನಮ್ಗೆ. ಯಾಕಂದ್ರೆ ಇವತ್ತಿನ ಅಷ್ಟು ನಾಟಿ ದನ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದಾವೆ. ಯಾಕಂದ್ರೆ ಸಾಕೋರು ಕಮ್ಮಿ ಆಗಿದಾವೆ. ನಾಟಿ ದನ ಜಾಸ್ತಿ ಕಮ್ಮಿ. ಇನ್ನೊಂದೇನಪ್ಪ ಅಂದ್ರೆ ಮೇನ್ ಮಳೆ ಇಲ್ಲ. ಮಳೆ ಬಿದ್ದಿದ್ರೆ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. 3-4 ವಾರ ಇಂದ ವ್ಯಾಪಾರ ಫುಲ್ ಡಲ್. ಮತ್ತೆ ಇವತ್ತೇನು ಸರ್ ವ್ಯಾಪಾರನೇ ಇಲ್ಲ, ಫುಲ್ ಡಲ್ ಮಂಕಾಗಿದೆ. ಮಾರ್ಕೆಟೇ ಮಕ್ಕಾಗಿದೆ, ಅದು ಫುಲ್ ಡಲ್ ಆಗಿದೆ. ನಾನು 2 ವಾರದಿಂದ ನೋಡ್ತಾ ಇದ್ದೀನಿ. ಮತ್ತೆ ಅದ್ರ ಹಿಂದಿನ ವಾರ ಇಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಟ್ಟಿತ್ತು.
ಅಣ್ಣ ಏನು ಅಣ್ಣ ಇದೆಲ್ಲ ಕಾರಣ ಬಂದ್ ಮಳೆ ಮಳೆ. ಮಳೆ ಅಭಾವದಿಂದ ವ್ಯಾಪಾರ ಕಮ್ಮಿ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮಳೆ ಬಿದ್ದು ದೇವರೊಳ್ಳೆ ಮಾಡಿದ್ರೆ ವ್ಯಾಪಾರ ಮತ್ತೆ ಇಂಪ್ರೂವ್ಮೆಂಟ್ ಆಗ್ತದೆ. ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಆಗ್ಲಿ ಹಿಂಗೆ. ಬಟ್ ಇನ್ನು ನಾಟಿ ಹಸು ಇನ್ನೂ ಸ್ವಲ್ಪ ಜಾಸ್ತಿ ಬರ್ಲಿ ಬಾಬಣ್ಣ. ಅಣ್ಣ ಬರ್ತಾವಣ್ಣ ಬರ್ತಾವ ಮಳೆ ಇಲ್ಲ ಅದಕ್ಕೋಸ್ಕರ. ಮಳೆ ಇಲ್ಲ. ಏನಾದ್ರೆ ಇವಾಗ ಒಂದ್ ವಾರ ಬರ್ತಾರೆ ನೋಡ್ಕೊಂಡ್ ಹೋಗ್ಬಿಡ್ತಾರೆ. ವ್ಯಾಪಾರ ನಡೆಯಲ್ಲ ಅದಕ್ಕೆ ಡಿಲೇ ಮಾಡ್ಬಿಡ್ತಾರೆ. ಅದರಿಂದ ತುಂಬಾ ಖುಷಿ ಆಯ್ತು ಬಾಬಣ್ಣರ. ನಿಸ್ವಾರ್ಥ ಸೇವೆ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಪ್ರತಿ ಒಂದು ವಾರ ನೀವು ಅಲ್ಲಿಂದ ಬರ್ಬೇಕಂದ್ರೆ ಬಾಧೆ ಐತೆ. ಅದೇ ಕೆಲಸದಲ್ಲಿ ಬರ್ತಾ ಇದ್ದೀರಾ. ನಿಮ್ಗೆ ಒಳ್ಳೆ ಫಾಲೋವರ್ಸ್ ಬರ್ಲಿ, ಇನ್ನೂ ನಿಮ್ ಕೈ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ. ತುಂಬಾ ಧನ್ಯವಾದಗಳು ಬಾಬಣ್ಣರ. ನೀವು ನಮ್ಮ ನಡೆಸ್ತಾ ಇದ್ದೀರಾ. ನಾವು ನಿಮ್ಗೆ ಎಲ್ಲ ಸಿಕ್ಕಿ ಪ್ರೋತ್ಸಾಹ ಕೊಡ್ತೀವಿ. ಯಾಕಂದ್ರೆ ನೀವು ಮಾಡಿದ ಕೆಲಸ ನಮ್ಗೆ ಜಾಸ್ತಿ ಸಂತೋಷ ತರ್ತಾ ಇದೆ. ಮಾಡ್ರಿ. ಯಾಕಂದ್ರೆ ಇಲ್ಲಿ ಹಸುಗಳಿಗೆ ಆಗ್ಲಿ ನಿಮ್ಗೆ ಆಗ್ಲಿ ಒಂದ್ ನೆರಳು ಸಿಗ್ಬೇಕು, ಒಂದು ತಿಂಡಿ ಸಿಗ್ಬೇಕು. ನೆಡ್ಲೇನ್ ಬೇಕಾಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಪೂರ ಅವರ್ ಅಡ್ಡಾಡ್ಕೊಂಡು ಹೋಗೋರು. ಸಿಕ್ಕಿದ್ರೆ ಸಾಕು. ಯಾಕಂದ್ರೆ ಲೋಕದಲ್ಲಿ ಬರ್ಬೇಕಂದ್ರೆ ನಮ್ಮ ಡಿಮ್ಯಾಂಡ್ ಅಷ್ಟೇ. ಇಲ್ಲಿ ಹಸುಗ ಒಳ್ಳೆ ಮೇವು ನೀರು ಸಿಗ್ಲಿ ಸಾಕು. ಅದು ಒಂದು ಒಳ್ಳೇದೆ. ಯಾಕಂದ್ರೆ ನೀವು ಓನಾಗಿ ಹೊಡ್ಕೊಂಡು ಇಲ್ಲಿ ನೀರು ಕೊಡಕ್ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬಾ ಸಂತೋಷ ನಿಮ್ಮನ್ನ ಭೇಟಿಯಾಗಿದ್ದಕ್ಕೆ ಬಾಬಣ್ಣರ. ತುಂಬಾ ಖುಷಿ ಆಯ್ತು. ಆಯ್ತಾ, ನಾವು ಇದೇ ತರ ಬರ್ತಾ ಇರ್ತೀವಿ. ನೀವು ನಮ್ಗೆ ತುಂಬಾ ಸಂತೋಷ. ತುಂಬಾ ಧನ್ಯವಾದಗಳು ಸರ್. ಹೇಗೆ ಅನಿಸುತ್ತೆ ನಿಮ್ಗೆ? ಒಳ್ಳೇದು ಅನಿಸುತ್ತೆ. ಹೆಂಗೋ ಸಂತೋಷ. ಏನ್ ಪರವಾಗಿಲ್ಲ. ಈ ಸಂತೆಯಿಂದ ಸುಮಾರು ಜನಗಳು ಬದುಕ್ತಾರೆ ಈ ಸಂತೆಯಿಂದ. ಆಯ್ತಾ, ಲಾಲಾ ಒಡೆಯೋರಿಂದ ಹಿಡಿದು ಮುಖವಾಡ ಕಟ್ಟೋದ್ರಿಂದ ಹಿಡಿದು ಹಾಕೋದ್ರಿಂದ ಹಿಡಿದು ಒಬ್ಬ ಹೋಟ್ಲು ಬಟ್ಟಿ ಎಷ್ಟು ಜನ ಬದುಕ್ತಾರೆ ಅಲ್ವಾ? ತುಂಬಾ ಖುಷಿ ಆಯ್ತು. ನಿಮ್ಮಂತವ್ರು ಬದುಕ್ತಾರೆ, ನಮ್ಮಂತವ್ರು ಬರ್ತಾ ಇದೀವಿ. ಇವತ್ತು ತುಂಬಾ ಖುಷಿ ಆಗುತ್ತೆ. ತುಂಬಾ ಧನ್ಯವಾದಗಳು ಅಜೀಮ್ ಖಾನ್ ಅವ್ರೆ. ತುಂಬಾ ಸಂತೋಷ. ಅಣ್ಣ ಏನಣ್ಣ ಹಸುಗಳು ಇವು ಏನು ಹೇಳ್ತೀರಾ ರೇಟು? 95. ಏನು ಬೆಳಗ್ಗೆಯಿಂದ ಏನೋ ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಕೇಳಿದ್ರಾ? ಕೇಳಿದ್ರಾ? ಏನು ಕೊಡಕ್ಕ ಯಾಕ ರೇಟ್ ಗಿಟ್ಲಿಲ್ಲ? ಅದು ಕೊಡಲಿಲ್ಲ. ಅದೇ ಯಾವೂರ? ಹೇಳ ಯಾವೂರ? ಹೊಸಳ್ಳಿ. ಸ್ಕೂಲ್ಗೆ ಹೋಗ್ತೀಯ ಇಲ್ಲ? ಓದ್ತೀಯಾ? ಯಾವ ಸ್ಕೂಲು? ಚೌಡೇಶ್ವರಿ ಸ್ಕೂಲು. ಏನು ಗೌರ್ಮೆಂಟ್ ಸ್ಕೂಲ್ ಇಲ್ಲ, ಪ್ರೈವೇಟ್ ಸ್ಕೂಲ್ಗೆ? ಏನು ಊರಿಗೆ ಇಟ್ಕೊಂಬಂದಿದ್ದೀಯ ಸಂತಾಗ? ಏನು ಹೇಳ್ತೀಯ ರೇಟು? 140. ಏನು ಒಳ್ಳೆ ಜಾತಿ ಊರಿನ ಕಟ್ಟಿದೀಯಾ? ಏನು ಸಮಾಚಾರ? ಎಷ್ಟು ಅಲ್ಲಾಗವೆ? ಇನ್ನೂ ಅಲ್ಲ ಹಾಕಿಲ್ಲ. ಎಲ್ಲಾದ್ರೂ ನಿಮ್ಮ ಅಪ್ಪ ಅವರು ಯಾರು ನಿನ್ನ ಜೊತೆ ಬಂದಿಲ್ಲ? ಒಬ್ಬನೇ ಬಂದಿದ್ಯಾ? ಎಲ್ಗೋ ಹೋಗಾರ. ನೀನು ಒಬ್ಬನೇ ಬಿಟ್ಬಿಟ್ಟು ಹೊಟ್ಟಾಗ್ಬಿಟ್ಟಾರೆ. ಯಾರಾದ್ರು ವ್ಯಾಪಾರಕ್ಕೆ ಬಂದು ಕೇಳಿದ್ರೆ ಕೊಟ್ಬಿಡ್ತೀಯ ಇವಾಗ? ಎಷ್ಟಕ್ಕೆ ಬಿಡಂತ ಹೇಳೋರು ನಿಮ್ಮ ಅಪ್ಪ? ಇನ್ನು ಹೇಳಿಲ್ಲ. ನೋಡಿ, ಎಷ್ಟನೇ ಕ್ಲಾಸ್ ಅಂದೆ ಹುಡುಗ? SLC. ಹೆಸರು? ದರ್ಶನ್. ನೋಡು, ದರ್ಶನ್ ಅಂತೇಳಿ ಪಾಪ ಹುಡುಗ. ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಇವತ್ತು ಈ ಸಂತೆಗೆ ಒಬ್ಬ ಸಿಕ್ಕವನೆ. ಇವನು ತುಂಬ ಸಂತೋಷ. ಯಾಕಂದರೆ 10ನೇ ಕ್ಲಾಸ್ ಹುಡುಗ. SLC ತಾನೆ ಇವಾಗ. ಚೆನ್ನಾಗಿ ಓದ್ಬೇಕು ತಾನೆ ಇವಾಗ? SLC ತಾನೆ. ನೀನು ಓದೋದು ಬಿಟ್ಟು ಯಾಕೆ ಸಂತೆಗೆ ಬಂದೆ? ರಜಾ ಇತ್ತು. ಇದೊಂದು ಒಳ್ಳೆ SLC ಎಕ್ಸಾಮು. ಇವಾಗ ಚೆನ್ನಾಗಿ ಓದ್ರೆ ನಿಂಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಒಳ್ಳೆ ತೇರ್ಗಡೆ ಆದರೆ ಪರವಾಗಿಲ್ಲ. ಫೇಲ್ ಆದರೆ ಏನು ಮಾಡ್ತೀಯಾ? ಇದೇ ಕೆಲಸ ಮಾಡ್ತೀಯಾ? ಅದಕ್ಕೆ ಹೇಳೋದು ಚೆನ್ನಾಗಿ ಓದು. ಆಯಿತಾ? ತುಂಬ ಸಂತೋಷ. ಯಾರಾದ್ರು ಬಂದಿದ್ರೆ ಬೆಳಗ್ಗೆಯಿಂದ ವ್ಯಾಪಾರಕ್ಕ? ಕೇಳಿದ್ರಾ? ಎಷ್ಟಕ್ಕೆ ಕೇಳಿದ್ರು? 120. ನೀವು ಎಷ್ಟು ಕೊಡ್ಬೇಕು ಅನ್ಕೊಂಡಿದೀಯಾ? 140. ಕಡಿಮೆ ಇಲ್ಲ. ಕಡಿಮೆ ಅಂದರೆ ಎಷ್ಟು ಕೊಡ್ತೀಯಾ? ನಿಮ್ಮ ಅಪ್ಪ ಬರಬೇಕು, ಹೇಳ್ಬೇಕು. ಏನು ಬರೀ ನಾಟಿ ಹಸುಗಳೇ ನಾಟಿ ಊರಿಗಳೇ ಮಾರ್ತೀರಾ ಹೆಂಗೆ? ಏನು ನೀವು ಇಟ್ಕೊಂಬರೋದಾ? ಏನು ಮನೇಲಿರೋವ? ಎಷ್ಟು ವರ್ಷದಿಂದ ಕಟ್ತಿದ್ದೀರ ಊರಿಗಳು ನೀವು? ನೀನು ಹಿಂಗೆ ಕಟ್ತೀಯಾ? ಯಾಕೆ? ನಿಂಗೆ ಇಂಟ್ರೆಸ್ಟ್ ಇಲ್ಲ? ಸ್ಕೂಲ್ಗೆ ಹೋಗ್ಬೇಕು. ಚೆನ್ನಾಗಿ ಓದು. ಇವನು ಕಟ್ಟು. ಯಾಕಂದರೆ ಇವು ಬಸವಣ್ಣನಿಗಿಂತ ಹೆಚ್ಚು. ಇವು ಕಟ್ಟು. ಓದ್ಬೇಡ ಅಂತ ಹೇಳಿಲ್ಲ. ಯಾಕಂದರೆ ಜಾಸ್ತಿ ಹುಚ್ಚಿಕ್ಕೊಂಬೇಡ. ಇದಕ್ಕೆ ಹುಚ್ಚಿಗೆ ಬಂದವನು ಜಾಸ್ತಿ ಕಷ್ಟ ಅಲ್ವಾ? ಚೆನ್ನಾಗಿ ಓದುವ. ಆಯಿತಾ? ಓದ್ಬಿಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ಉದ್ಯೋಗ ಸಂಪಾದಿಸ್ಕೊ. ಆಯಿತಾ? ತುಂಬ ಸಂತೋಷ ದರ್ಶನ್. ತುಂಬ ಖುಷಿ ಆಯಿತು. ಚೆನ್ನಾಗಿ ಓದು. ಆಯಿತಾ? ಬರಲಾ? ನೋಡಿ ಗುರು, SLC ಹುಡುಗರೆಲ್ಲ ಪಾಪ ಸಂತೆಗೆ ಬಂದು ಊರಿಗೆ ಮಾರ್ಕೊಂಡು ಹೋಗ್ತಾರೆ. ನಾವೇನೋ ವಿಡಿಯೋಗಳು ಮಾಡ್ಕೊಂಡು ಬದುಕ್ತಾ ಇದೀವಿ ನೋಡ್ರಿ ಹಿಂಗೆ.
ನೋಡಿ ಹೇಳಿದ್ಯಾ ನೀನ್ ನೋಡ್ತಾ ಇದ್ರು ಗಂಡ ನೋಡ್ತಾ ಹೋಗ್ತೀರಾ ನೋಡಿದ್ಯಾ ಮಾತಾಡಿದ್ಯಾ ಇವಾಗ ಹುಟ್ಟೋಳಲ್ಲ ಇಲ್ಲ ಆರಲ್ಲ ಇದ್ದಿದ್ರೆ ಏನೋ ಪುಟ್ಟಾರ್ಬಲ್ಲಪ್ಪ ಪುಟ್ಟಾರ್ಬಲ್ಲಪ್ಪ ಆಯ್ತಾ ಏಳ್ಸಲ್ಲು ಸೊಪ್ಪಗಾಲ ಸೊಪ್ಪು రెడ్డి తలకాలు నడిచే దీవయ్య అందరు పెంచద్దు ఉంటే తిరిగి 1000 రూపాయలు బాడికి వస్తుంది నీకే యాడ్ కుల్పోయేది మేము ఉపాసం పెట్టేదానికి ఉపాసం పెట్టగలుగుతుందా ఏ ముద్ద తడి ಹಾಕ್ತಾಳ ನಿಂಬಾಳಂತ ಆಯ್ತು ಏನಾಟ್లుంటాయా నాకేమన్నా బిడ్డ పుట్టింటే నీ చేసి అయిపోయిందో చూడుందని ఏం మాట మాట్లాడుతున్నా స్వామి ఏమని చెప్తా ఇదే కడు పై కన్ను టెస్టింగ్ ఆడకు 100 రూపాయలు నష్టం డాక్టర్ కి మాకు తెలుసల్దా తీసుకో కొడుకో ಹೊಟ್ಟೆಳಲ್ಲ ನಿಂಗೆ ನಟ ಗೊತ್ತಾಗಲ್ಲ ಬೇಸಾಯ ಮಾಡೋರಲ್ಲ ವಯಸ್ಸಾಯ ಮಾಡೋರಲ್ಲ ಇವಾಗ ನೀನು ನೋಡ್ತೀರ ಕೇಳ್ದೆ ತುಪ್ಪೇನಿಲ್ಲ ಎಷ್ಟು 32,000 ಕೇಳಿದ್ದೆ ಇವಾಗ ತುಪ್ಪ ಇದೆಲ್ಲ ಅದೇ ಇಲ್ಲ ಇವಾಗ ನಿನ್ನ ಹತ್ರ ಬಂದಾಗ ಒಂದೇ ನಾಯಿ ನಿನ್ನ ಹತ್ರ ಬಂದ ಒಂದೇ ಯಮ್ನ ನ್ಯಾಯ ಒಂದೇ ಮಾತಾಡ್ಬೇಕು ಅವ್ನು ಯಾರನ್ನ ಇರ್ಲಿ ಚೂಡಿ ಗಂಟೆ ಅದೇ అది లెక్కొచ్చేలాడు ಅಲ್ಲಣ್ಣ ನೀನ್ ನೋಡುವಂತದ್ದೇ ಅವೆಲ್ಲ ಗ್ಯಾರಂಟಿ ఎన్నో సులువుగా కొంత యోగ్యం ఎత్తుకోనా ಏನ್ ನೋಡ್ರ ಸಮಾಚಾರ ಏನ್ ಸಮಾಚಾರ ಏನ್ ಸಂತೆಗೆ ಬಂದಿದ್ಯಾ ಏನ ಮಾಡ್ರಿ ಗಾಡಿಗೆ ₹7,000 ಹೇಳ್ತಾ ಹೌದು ನಿನ್ ಕೈ ಒಪ್ಕೊಂತೀನಿ ಹುಟ್ಟೋಳಲ್ಲ ಅದು ಏನು ಸೇರಿ ಎಷ್ಟನ್ನಾಗ್ಲಿ ನಮ್ಗೆ ಮಾತಾಡ ಬರ್ತದ ನಮ್ಮ ಮಾತು ಹೋಗ್ಬಿಟ್ಟು ಸಾವಿರ ಕಮ್ಮಿ ಮಾಡೋಣ ಅವನಲ್ಲಿ ಕಣೋ ಕೆನ್ನಿಗೆ ಹಾಕ್ಬಿಡ ಪರವಾಗಿಲ್ಲ ಕೊಡು ಸುಮ್ಮನೆ ಲೆಕ್ಕ మాటలు ఏమేమో మాట్లాడొచ్చు ಇವಾಗ ನಾನು ಹೇಳಿ ಅರ್ಥ ಮಾಡ್ಕೋ ಮಾಡ್ಬಿಟ್ಟಿದ್ದೀನಿ ಮಾಡಿದ್ದೀರಾ ನೀವು ಮಾಡಪ್ಪ ಮಾಡೋದಂತ ಮಾಡಿ ಜೋಲ್ ಬಿಟ್ಕೋ ₹100 ವಾಪಸಿ ₹100 ಕಾಸ್ಟ್ಲಿ ಯಾವ್ದೇ పోతా ఉండు ಯಾವ್ದೇ ಎಷ್ಟು ಕೊಟ್ಟಿದ್ಯಾ ಕಮ್ಮಿ ಮಾಡೋಣ ನೀನೆ 100 ಕಮ್ಮಿ ಮಾಡೋಣ ₹100 ಆಗುತ್ತೆ ಮಾಕೆ ನೋಡ್ಕೋಗ್ರಿ ಅಣ್ಣ ಬನ್ನಿಗೆ పోతుందా ಏನು ಜಯದೇವ್ ಸಮಯ ಅಸ್ಸಾನ್ ಲಾಭ ಇಲ್ಲ ಇಲ್ಲ ಕಟ್ಟಣ ಇಲ್ಲ ಕಟ್ಟಣ
ಅಲ್ಲೇ ಕಟ್ಟಣ ಬಾಬಣ್ಣ ಎಷ್ಟು ಕೊಂಡ್ಕೊಂಡ್ರೆ ಅಣ್ಣ 37,100. 37,100. ಹಾ. ಏನ ಹೇಳ್ತಾ ಇದ್ದೆ ಹಲ್ಲುಗಳು ಏನ ಅಣ್ಣ ಹುಟ್ಟೋಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾ. ಇವಾಗ ಎಲ್ಲ ಲೆಕ್ಕ ಹಾಕಾಗಲ್ಲ ಅಣ್ಣ. ಮೊದ್ಲು ಲೆಕ್ಕ ಹಾಕೋರು, ಇವಾಗ ನಾವು ಅವೆಲ್ಲ ಲೆಕ್ಕ ಹಾಕೋರು ದನ ಹೋಗ್ಬಿಡ್ತದೆ ಅಷ್ಟೇ. ಅಷ್ಟೇ. ಅದೇನ್ ವಿಚಿತ್ರವಾಗಿ ಅಣ್ಣ, ಐತೆ ಏನಿಲ್ಲ ಅಣ್ಣ, ಅದು ಅಲ್ಲೂ ಹುಟ್ಟೋಳಲ್ಲ ಅಂತ ಸರಿ ಇಲ್ಲ, ಹುಟ್ಟಾರಲ್ಲ ಅಂತ ಕೂಡ ತಗೊಂತಾರೆ ಅವರು. ಹುಟ್ಟೋಳ ಅಂದ್ರೆ ಸ್ವಲ್ಪ ಲೆಕ್ಕ ಹಾಕ್ತಾರೆ, ಅದೇ ಅದರಿಂದ ಅಷ್ಟೇ. ಯಾಕೋ ಪರವಾಗಿಲ್ಲ, ಹಸು ಒಳ್ಳೇದ್ ಬಿಡ್ರಿ. ಇಲ್ಲಿ ಹಸು ಒಳ್ಳೇದು ಚೆನ್ನಾಗಿತ್ತು ಪರವಾಗಿಲ್ಲ. ಇಲ್ಲಿ ಬಿಡಿ ಹಸು ಇಲ್ಲಿ. ತುಂಬಾ ಸಂತೋಷ ಬಾಬಣ್ಣ ಕೊಂಡ್ಕೊಂಡ್ರೆ ಕಡೆಗೂ ನೋಡಿ ಹೀಗೆ ವ್ಯಾಪಾರ ಮಾಡ್ಕೊಂಡ್ರು ಕಡೆಗೂ ಒಂದು ಹಸು ತಗೊಂಡ್ರು ತುಂಬಾ ಸಂತೋಷ.